Hi everyone, this is Anusha and welcome to my channel. Yeah, welcome to another random weekly vlog sort of video. Ivattu Thursday, nenne thane namma 5 days hair class matte sari enittu Bhavyachar ma'am hatra ad complete aitu. So ನಾನು ಕಾನ್ಸಂಟ್ರೇಟ್ ಮಾಡಬೇಕಂತ ಶಾರ್ಟ್ಸು ಫಿಲ್ಮ್ ಮಾಡಲಿಲ್ಲ, ಲಾಂಗ್ ವಿಡಿಯೋಸು ಫಿಲ್ಮ್ ಮಾಡಲಿಲ್ಲ. ಮೇ ಬಿ ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ನೀವು ಫಸ್ಟ್ ಡೇ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಮಾತ್ರ ಒಂದು ಫಿಲ್ಮ್ ಮಾಡಿದ್ದೆ. ಆ್ಯಂಡ್ ನೆನ್ನೆ ಕ್ಲಾಸ್ ಕಂಪ್ಲೀಟ್ ಆಯಿತು. ಇಟ್ ವಾಸ್ ಬ್ಯೂಟಿಫುಲ್, ನೈಸ್. ಐ ಲವ್ಡ್ ಹರ್ ಟೀಚಿಂಗ್ ಸ್ಟೈಲ್ ಆಗಿರ್ಬೋದು, ಈಸಿ ಮೆಥಡಲ್ಲಿ ನಮ್ಗೆ ಏನಾದ್ರು ಟಫ್ ಅಂದರೆ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡೋದಾಗಿರ್ಬೋದು, ಆಲ್ ದಟ್. ಶಿ ಈಸ್ ಸಚ್ ಅ ಸ್ವೀಟ್ ಪರ್ಸನ್. ಇಟ್ ವಾಸ್ ನೈಸ್. ಆ್ಯಂಡ್ ಇವತ್ತು ನನಗೆ ಒಂದು ಶೂಟ್ ಇರುತ್ತೆ ಅಂದ್ಕೊಂಡೆ ಥರ್ಸ್ಡೇ, ಲೈಕ್ ಕ್ಲಾಸ್ ಮುಗ್ದಿದ್ದು ನೆಕ್ಸ್ಟ್ ಡೇನೆ ಒಂದು ವ್ಯಾಲೆಂಟೈನ್ಸ್ ಡೇ ಸಿಂಪಲ್ಲಾಗಿ ಒಂದು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕೊಲ್ಯಾಬಲ್ಲಿ ಸಮತ್ವ ಕಲಾವೇರ್ ಏನಿದೆ ಅವ್ರದ್ದು ಔಟ್ಫಿಟ್ಟು, ಲೈಕ್ ಮೇಕಪ್ ನಂದು ಒಂದು ಥೀಮ್ ಬೇಸ್ಡ್ ವ್ಯಾಲೆಂಟೈನ್ಸ್ ಡೇಗೆ ರೆಡ್ ಔಟ್ಫಿಟ್ಟಲ್ಲಿ ಏನಾರು ಮಾಡೋಣ ಅಂತ. ಬಟ್ ಇವತ್ತು ಆಗ್ತಿಲ್ಲ ಶೂಟು, ಸ್ಯಾಟರ್ಡೆ ಆಗ್ತಿದೆ, ಅಂದರೆ ನಾಡಿದ್ದು ಫ್ರೈಡೆ. ಟುಮಾರೋ ಇಸ್ ಫ್ರೈಡೆ, ನಾಡಿದ್ದು ಸ್ಯಾಟರ್ಡೆ ಅಲ್ಲ. ಸೊ ಸ್ಯಾಟರ್ಡೆ ಶೂಟ್ ಆಗ್ತಿದೆ. ಆ್ಯಂಡ್ ಸಂಡೇ ಅಗೇನ್ ಐ ಹ್ಯಾವ್ ಅನ್ ಆರ್ಡರ್. ಸೊ ಎಂಗೇಜ್ಮೆಂಟ್ಗೆ ಬ್ರೈಡ್ದು ಆರ್ಡರ್ ಇದೆ, ಕುಣಿಗಲ್ಗೆ ಹೋಗ್ತಾ ಇದ್ದೀನಿ. ಈ ವೀಕ್ ಒಂಥರ ಫುಲ್ಲಿ ಪ್ಯಾಕ್ಡ್ ಥರ. ಈಗ ನಾನು ರೆಡಿಯಾಗಿ ಐ ಆಮ್ ಗೋಯಿಂಗ್ ಫಾರ್ ಸಮತ್ವ. ಬಿಕಾಸ್ ನಂದೊಂದು ಬ್ಲೌಸ್ ಇಸ್ಕೋಬೇಕು. ಅಟ್ ದ ಸೇಮ್ ಟೈಮ್ ನನ್ನ ಕಸಿನ್ನು ಶಿ ಈಸ್ ಗಿವಿಂಗ್ ಹರ್ ಅದರ್ ಸಾರೀಸ್ ಫಾರ್ ಸ್ಟಿಚಿಂಗ್. ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತಲ್ಲ. ಸೊ ಎಲ್ಲ ಮ್ಯಾರೇಜ್ ಸ್ಯಾರೀಸ್ ಕೊಟ್ಟಿದ್ವಿ. ಇವಾಗ ರಿಮೈನಿಂಗ್ ಒಂದು 2-3 ಸಾರೀಸ್ ನಮ್ಮ ಮನೇಲೇ ಇದೆ. ಸೊ ಅದೊಂದು ಸ್ಟಿಚಿಗೆ ಕೊಡಬೇಕು. ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಫಾರ್ ಫೋರಮ್, ಕೋಣನಕುಂಟೆ ಫೋರಮ್ ಮಾಲು. ಯಾಕೆ ಏನು ಅಂದರೆ ಫೋರಮ್ ಮಾಲ್ಗೆ ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಎನಿಹೋ ಐ ವ್ಲಾಗ್. ಬಟ್ ಇನ್ನೊಂದು ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಏನು ಅಂತ. ಈಗ ಬೇಗ ಸಮತ್ವ ಬೊಟ್ಟಿಗೆ ಹೋಗಿ ಅದಾದಮೇಲೆ ಫೋರಮ್ ಮಾಲ್ಗೆ ಹೋಗೋಣ. ಫಸ್ಟ್ ವಿಲ್ ಗೋ ಟು ಸಮತ್ವ. ಕಮ್ ಲೆಟ್ಸ್ ಗೋ ಟುಗೆದರ್. ದೀಸ್ ಸಾರೀಸ್ ಆಲ್ಸೋ ಇಟ್ ಈಸ್ ಸೋ ಗುಡ್ ಆ್ಯಕ್ಚುಲಿ. ಒಂದೇನೋ ಸಾಫ್ಟ್ ಸಿಲ್ಕ್ ಇದೆ, ಅಂದರೆ ಸಾರಿ ಕ್ರೇಪ್ ಸಿಲ್ಕ್, ಅಂದರೆ ಮೈಸೂರು ಸಿಲ್ಕ್ ಥರ ಇದೆ, ಆಲ್ ದ್ಯಾಟ್. ಸೊ ಒನ್ಸ್ ಬೊಟ್ಟಿಗೆ ಹೋದ್ಮೇಲೆ ಐ ಶೋ. ಇದೆರಡು ಡ್ರೆಸ್ ಮತ್ತು ಸ್ಕರ್ಟ್ ನೋಡ್ತಾ ಇದ್ರೆ ಶರದಿ ಸಾಂಗಿ ನೆನಪಾಗ್ತಿದ್ರೆ ಪರ್ಫೆಕ್ಟ್ ಇರುತ್ತೆ. ಹಾಕ್ಸ್ಬಿಟ್ಟು ಫೋಟೋಶೂಟ್ ಮಾಡಬೇಕು. ಈಗ ಕೊಟ್ಟು ಸ್ವಲ್ಪ ದಿನ ಅಷ್ಟೇ, ಆಲ್ರೆಡಿ ಒಂದು ಬ್ಲೌಸ್ ರೆಡಿ ಆಗಿಬಿಟ್ಟಿದೆ. ದಿಸ್ ಇಸ್ ಬೀಗ್ರೂಟೆಡ್ ಬ್ಲೌಸ್. ದಿಸ್ ಈಸ್ ಹೌ ಇಟ್ ಈಸ್. ಸಿಂಪಲ್ಲಾಗಿ ಎಲಿಗೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಆಯಿತು, ಲವ್ಡ್ ಇಟ್. ಈಗ ನಾನು ಆ್ಯಕ್ಚುಲಿ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ಬೀಗ್ರೂಟದಲ್ಲಿ ನೀನು ಫುಲ್ ರೆಡಿ ಮಾಡಿಸಿ ಬ್ಲೌಸ್ ಹಾಕಿ ಎಲ್ಲ ಫುಲ್ ನಾನೇ ತಾನೇ ಮೇಕಪ್ ಮಾಡೋದು, ಹೆಂಗೆ ಕಾಣುತ್ತೆ ಅಂತ. ಐ ಆಮ್ ಬ್ಯಾಕ್ ಇನ್ ದ ಹೋಮ್ ಫ್ರಮ್ ಬೊಟ್ಟಿಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಊಟ ತಿಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಇವತ್ತು ಫೋರಮ್ ಮಾಲ್ಗೆ ಹೋಗೋಕ್ಕಾಗಲ್ಲ. ಮೇ ಬಿ ಐಲ್ ಗೋ ಟುಮಾರೋ. ಆ್ಯಂಡ್ ಈಗ ಐ ಆಮ್ ಗೋಯಿಂಗ್ ಅಬೀತಿ ಸಲೂನ್ ಟು ಡೂ ಮೈ ಐಬ್ರೋಸ್, ಅಪ್ಪರ್ ಲಿಪ್ ಆ್ಯಂಡ್ ವ್ಯಾಕ್ಸಿಂಗ್. ಸೊ ಅದೊಂದು ಮುಗಿಸ್ಕೊಳ್ಳೋಣ ಅಂತ. ಬಿಕಾಸ್ ಈ ವೀಕ್ ನಾನು ಅದು ಮುಗಿಸಿದ್ರೆ ಅಟ್ಲೀಸ್ಟ್ ಕಮ್ಮಿಂಗ್ ವೀಕ್ ಮತ್ತು ವೀಕೆಂಡ್ ಕೆಲಸ ಇದೆ. ಸೊ ಕಮ್ಮಿಂಗ್ ವೀಕ್ ಒಂದು 4 days ನಾನು ಸ್ವಲ್ಪ ಮನೇಲಿರ್ಬೋದು. ಸೊ ವಿಡಿಯೋ ಎಡಿಟ್ ಮಾಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಆಲ್ ದಟ್ ಅದೆಲ್ಲ ಇರೋದ್ರಿಂದ I thought, okay, now it's time for me to go do my waxing, my eyebrows, upper lip, all that, because ತುಂಬ ದಿನ ಆಗೋಯ್ತು. Come now, let's go. ಬೇಗ ಒಂದು half an hour ಅಲ್ಲಿ ಮುಗಿಸ್ಕೊಂಡು ಬರೋಣ. Hey you guys, this is a next day for Forum Mall. ಹೇಳಿದ್ನಲ್ಲ ಕೋಣನಕುಂಟೆ ಕ್ರಾಸ್ ಫೋರಮ್ ಮಾಲ್ಗೆ ಹೋಗ್ಬೇಕಂತ. ಸೊ ಐ ಕುಡಂಟ್ ಮೇಕ್ ಇಟ್ ಎಸ್ಟರ್ಡೇ. ಸೊ ಇವಾಗ ಐ ಆಮ್ ಸೂಪರ್ ಡೂಪರ್ ರೆಡಿ. ಬೆಳಗ್ಗೆಯಿಂದ ಹೋಗ್ಬೇಕಂತ ಅಟ್ ದ ಎಂಡ್ 4:30ಗೆ ರೆಡಿ ಆಗಿದ್ದೀನಿ. ಐ ಆಮ್ ಗೋಯಿಂಗ್ ಬೈ ಮೈ ಸೆಲ್ಫ್. ಯಾಕೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಕಮ್ ನಾವು ಲೆಟ್ಸ್ ಗೋ ಟು ಫೋರಮ್ ಮಾಲ್. ಒಂದು ರೌಂಡ್ ಎಕ್ಸ್ಪ್ಲೋರ್ ಮಾಡ್ತೀನಿ. 1-2 ಬ್ರ್ಯಾಂಡ್ ಚೆಕ್ ಮಾಡ್ಬೇಕು, ನಾನು ಅದಕ್ಕೋಸ್ಕರ ಹೋಗ್ತಿರೋದು ಪರ್ಟಿಕ್ಯುಲರ್. ಇನ್ನೊಂದು ಈಗ ನಾಯ್ಕಾದಲ್ಲಿ ಬೇರೆ ಸೇಲ್ ನಡೀತಿದೆ. ಐ ಹ್ಯಾವ್ ಸಮ್ ಪ್ರಾಡಕ್ಟ್ಸ್ ಟು ಶಾಪ್, ನಾಟ್ ಫಾರ್ ಮೀ, ನಾಟ್ ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ದ ಬ್ರೈಡಲ್ ಕಿಟ್, ಅಂದರೆ ನನ್ನ ಮೇಕಪ್ ಥಿಂಗ್ಗೆ ಚೆಕ್ ಮಾಡ್ತಿದ್ದೀನಿ. ಫಾರ್ ವಾಟ್ ರೀಸನ್ ಅನ್ನೋದು ಆಬ್ವಿಯಸ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಕಮ್ ನೌ ಲೆಟ್ಸ್ ಗೋ. ಈ ಫ್ಲೋರ್ಗೆ ನಾನು ಇವತ್ತೇ ಬಂದಿರೋದಾಯ್ತಾ, ಇಷ್ಟು ದಿನ ಬಂದಿಲ್ಲ. ಒಂಥರ ಬೇಸ್ಮೆಂಟ್ ಥರ. PMJ Jewels. Oh my god, how beautiful is this? Like pure gold aita, diamonds. Wow, beautiful. I want to check Shoppers Stop now.
I just love this denim pants which is from only 50% off ಇದೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ. ಪಂಜಾಬ್ ಗ್ರಿಲ್ಲಲ್ಲಿ ಆ್ಯಕ್ಚುಲಿ ಈಗ ಆಫರ್ಸ್ ಇದೆ, ಡಿಫ್ರೆಂಟ್ ಬಿರಿಯಾನಿ ಪ್ಲ್ಯಾಟರ್ಸ್ ಥರ ನಾನು ನೋಡಿದ್ದೆ. ಆ್ಯಂಡ್ ಯೂಮಿ ಓಪನ್ ಆಗಿದೆ, ಇಟ್ಸ್ ಲೈಕ್ ಅ ಕೊರಿಯನ್ ಸೂಪ್ ಆ ಥರ ಬ್ರ್ಯಾಂಡ್ ಆ ಥರ. ಸೊ ಐ ವಾಂಟ್ ಟು ಟ್ರೈ ಇಟ್. ಮೈ ಫೇವ್ರೆಟ್ ದಿಯೋಬ್ರಮ್ ಕೂಡ ಓಪನ್ ಆಗಿದೆ ನಮ್ಮ ಫೋರಮಲ್ಲಿ. ನೈಸ್. ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲೂ ದರ್ ಇಸ್ ಆಫರ್. ಸ್ಟ್ಯೂ ಮೇಡನ್ ನನ್ನ ಫೇವ್ರೆಟ್. ಮೈ ಬ್ಯಾಗ್ ಆ್ಯಂಡ್ ದ ಸ್ಟ್ಯೂ ಮೇಡನ್ ಈಸ್ ಹಿಯರ್. ಒಂದ್ಸರಿ ಚೆಕ್ ಮಾಡೋಣ. ವಾವ್, ಐ ಲವ್ ದಿಸ್ ಬೆಲ್ಟ್, ಅಂದರೆ ಬ್ಯಾಗ್ದು ಸ್ಲಿಂಗು. ಅಗೇನ್ ಮೈ ಫೇವ್ರೆಟ್ ಸ್ಪೀಕ್ ಕ್ರೀಮ್ ಡೋನಟ್ಸ್ ತಿಂದಿಲ್ಲ ಅಂದರೆ ಟೇಸ್ಟ್ ಮಾಡಿ ಚಂಬನೇ ಚೆನ್ನಾಗಿದೆ. ನಾನು ಯಾವ ಮಾಲ್ಗೆ ಹೋದ್ರೂ ಬಿಡಲ್ಲ, ಕ್ರಿಸ್ಪಿ ಕ್ರೀಮ್ ಡೋನಟ್ ಟೇಸ್ಟ್ ಮಾಡಿ ತಿನ್ಕೊಂಡೇ ಹೋಗೋದು. ಫಸ್ಟ್ ನೋಡೋಣ ನಂದೇನು ಬಂದಿದ್ದೀನಿ ಕೆಲಸ ಮುಗಿಸ್ಬಿಟ್ಟು ದೆನ್ ಐ ವಿಲ್ ಹ್ಯಾವ್ ಆ್ಯಂಡ್ ಐ ವಿಲ್ ಟೇಕ್ ಸಮಥಿಂಗ್ ಫಾರ್ ಹೋಮ್ ಆಲ್ಸೋ. ಇಲ್ಲಿ ಚಾಕ್ಲೇಟ್ ಸಿಗುತ್ತಲ್ಲ, ಐ ವಾಂಟ್ ಟು ಟೇಕ್ ಚಾಕ್ಲೇಟ್ಸ್ ಆಲ್ಸೋ ಬಿಕಾಸ್ ನಮ್ಮ ಅಮ್ಮ ಇದ್ದಾರೆ. ಆ್ಯಂಡ್ ಏನಾದ್ರು ತೊಗೋಬೇಕು ಮನೆಗೆ ಹೋಗ್ತಾ. ನಾನು ಮೇಯ್ನ್ ಬಂದಿದ್ದು ಇದೊಂದು ಚೆಕ್ ಮಾಡಬೇಕು, ಬ್ಯೂಟಿ ಆಫ್ ಪರ್ಕೋಸ್. ಇದ್ರ ಬಗ್ಗೆನೂ ಕೇಳಿದ್ದೀನಿ. ಸೊ ಅದಕ್ಕೆ ಲೆಟ್ ಮಿ ಗೋ ಇನ್. ಐ ಥಾಟ್ ಇಟ್ಸ್ ಅ ಬ್ಯೂಟಿ ಸ್ಟೋರ್, ಬಟ್ ಇಲ್ಲ, ಫುಲ್ ಆಫ್ ಪರ್ಫ್ಯೂಮ್ಸ್ ಇದೆ ಅಷ್ಟೇ, ಫುಲ್ ಆಫ್ ಫ್ರೇಗ್ರೆನ್ಸು. ಈಗ ಮ್ಯಾಗ್ನೋಲಿಯಾದಲ್ಲಿ ಏನಾದ್ರು ತೊಗೊಂಡೋಗ್ಲಾ ಮನೆಗೆ, ಅಥವಾ ದಿಯೋಬ್ರಮಲ್ಲಿ ಏನಾದ್ರು ತೊಗೊಂಡೋಗ್ಲಾ, ಅಥವಾ ಕ್ರಿಸ್ಪಿ ಕ್ರೀಮ್ ಅದೇ ಡೋನಟ್ ಅದೇನಾದ್ರು ತೊಗೊಂಡೋಗ್ಲಾ ಅಂತ ಕನ್ಫ್ಯೂಷನ್. ಬಿಕಾಸ್ ಐ ಆಮ್ ಡನ್. ಲೆಟ್ಸ್ ಗೋ ಟು ಹೋಮ್. ಇನ್ನೂ ಮೇಲೆಲ್ಲ ನೋಡ್ಬೇಕು ಅನಿಸ್ತಿದೆ, ಬಟ್ ಅಷ್ಟೇ ಮೂಡೂ ಇಲ್ಲ. ಆ್ಯಂಡ್ ಏನಾದ್ರು ನೋಡಿದ್ರೆ ತೊಗೋಬೇಕನ್ಸುತ್ತೆ. ಆಮೇಲೆ ಮತ್ತೆ ನನಗೆ ನಾನೇ ಬೇಡ ಅನ್ಕೋಬೇಕು. ಆಲ್ ದ್ಯಾಟ್ ಅದೆಲ್ಲ ಬೇಡವೇ ಬೇಡ. ನಾನು ಇಲ್ಲಿ ಬಂದಿದ್ದ ಕೆಲಸ ಆ್ಯಕ್ಚುಲಿ ಆಯಿತು. ಈಗ ಮೆಗ್ನೋಲಿಯಾದಲ್ಲಿ ಐ ಟೇಕ್ ನೋಡೋಣ, ಡ್ರೆಸ್ಲೆಚಸ್ ತೊಗೊಳ್ಳ ಏನು. ಐ ಆಮ್ ಥಿಂಕಿಂಗ್. ಐ ವೆಂಟ್ ಟು ನಾಯ್ಕಾ ಲಕ್ಸ್. ನಾಯ್ಕಾದಲ್ಲೂ ಇವತ್ತಿಂದ ಪಿಂಕ್ ಫ್ರೈಡೇ ಸೇಲ್ ಸ್ಟಾರ್ಟ್ ಆಗಿದೆ, ಬಟ್ ಏನೂ ತೊಗೊಳ್ಳಿಲ್ಲ. ಆನ್ಲೈನಲ್ಲಿ ಇದ್ದಿದ್ದು ಆಫರೇ ಜಾಸ್ತಿ ಇತ್ತು. ಸೊ ಐ ಆರ್ಡರ್ ಇನ್ ಆನ್ಲೈನ್ ಓನ್ಲಿ. ಸೊ ದಟ್ ಐ ಆರ್ಡರ್ ಫ್ರಮ್ ಆನ್ಲೈನ್ ಓನ್ಲಿ. ಸೊ ನೋ ಸೆನ್ಸ್ ಅನಿಸ್ತು. ಒಂದೇ ದಿನ ಡೆಲಿವರಿ ಬರುತ್ತೆ, ಇಲ್ಲ ಅಷ್ಟೊಂದು ಆಫರ್ ಇಲ್ಲ. ಆನ್ಲೈನಲ್ಲೇ ಚೆನ್ನಾಗಿದೆ ಆಫರ್ಸು. ನಾವು ಲೆಟ್ ಮಿ ಲೀವ್. ನಾನು ಬಂದಿದ್ದ ಕೆಲಸ ಆಯಿತು. ಈಗ ಆಟೋ ಬುಕ್ ಮಾಡಿ ವಿಲ್ ಗೋ ಟು ಹೋಮ್. ಆ್ಯಕ್ಚುಲಿ ಐ ಲವ್ ದಿಸ್ ಫೋರಮ್ ಮಾಲ್ ಅಂತ. ಚೆನ್ನಾಗಿದೆ, ನಮ್ಮ ಮನೆಗೆ ಹತ್ತಿರ ಇದೆ. ನೋಡಿ ವೀಕೆಂಡ್ ಆದರೂ ಎಷ್ಟು ಪೀಸ್ಫುಲ್ ಆಗಿದೆ. ಇಟ್ಸ್ ನೈಸ್. ಎಲ್ಲ ನೋಡಿದೆ, ತುಂಬ ರಶ್ ಅಂತ ಅನಿಸ್ಲಿಲ್ಲ. ಐ ಲವ್ ಟು ಹ್ಯಾಂಗ್ ಔಟ್ ಹಿಯರ್ ಆ್ಯಕ್ಚುಲಿ. ಇಟ್ಸ್ ನೈಸ್. ಇದೆ ವೀಕೆಂಡ್ಸ್ ಅಂದರೆ ಈ ಒರಿಯನ್ ಮಾಲಲ್ಲೆಲ್ಲ ಓ ಮೈ ಗಾಡ್ ಕಾಂಟ್ ಅನ್ನೋ ಥರ. ಸೊ ಇಲ್ಲಿ ಆ ಥರ ಅನಿಸಲ್ಲ. ಯಾ ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಈಗ ನೈಟ್ ಡಿನ್ನರ್ಗೆ ರೊಟ್ಟಿ ಮಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಬ್ರಷಸ್ ಪೂರ್ತಿ ಕ್ಲೀನ್ ಮಾಡಿದೆ. ಐ ಕ್ಲೀನ್ ಯೂಸಿಂಗ್ ಕ್ರೈಲಾನ್ ಪ್ರೊಫೆಷ್ನಲ್ ಮೇಕಪ್ ಬ್ರಷ್ ಕ್ಲೆನ್ಸರ್ ಇದು. ಸೊ ಇದರಲ್ಲಿ ಇನ್ನೇನು ಸ್ವಲ್ಪ ಇದು 2ನೇದೋ 3ನೇದೋ ಅನಿಸುತ್ತೆ ನನ್ನ ಹತ್ರ ಇರೋದು. ಐ ಮೀನ್ ಅಷ್ಟು ಟಬ್ಸ್ ಆಗಿದೆ ಆಲ್ರೆಡಿ. ಈಗ ಮೇಕಪ್ ಕ್ಲಾಸ್ ಸೇರ್ಕೊಂಡ್ಮೇಲೆ ಇದು 3rd ಒನ್ ಅನಿಸುತ್ತೆ. ಬ್ರಷಸ್ ಪೂರ್ತಿ ಕ್ಲೀನ್ ಮಾಡಿದೆ. ನನಗೆ ಕ್ಲೈಂಟ್ ಅಥವಾ ನನ್ನ ಆರ್ಡರ್ ಇರೋದು ಸಂಡೇ, ಬಟ್ ನಾಳೆ ಮಾರ್ನಿಂಗ್ ಐ ಆಮ್ ಶೂಟಿಂಗ್ ಆ್ಯಕ್ಚುಲಿ. ಒಂದು ವ್ಯಾಲೆಂಟೈನ್ಸ್ ಡೇ ಶೂಟ್, ಸಿಂಪಲ್ ಔಟ್ಫಿಟ್ಟು, ಸಿಂಪಲ್ ಮೇಕಪ್, ಆ ಥರ ಒಂದು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬ್ರಷಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡಿಕೊಂಡೆ. ಶೂಟ್ ಮೇ ಬಿ ನಾಳೆ ಮಧ್ಯಾಹ್ನದಷ್ಟರಲ್ಲಿ 12 ಶೂಟ್ ಮುಗಿಯುತ್ತೆ. ಅಗೇನ್ ಬಂದು ಮತ್ತೆ ಬ್ರಷಸ್ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಲೈಕ್ ಒಂದು ಸೆಟ್ ಯೂಸ್ ಮಾಡ್ತೀನಿ, ಇನ್ನೊಂದು ಸೆಟ್ ಯೂಸ್ ಮಾಡಲ್ಲ, ಬಟ್ ಆದ್ರೂ ಕ್ಲೀನ್ ಮಾಡ್ಕೊತೀನಿ. ನಾಡಿದ್ದು ಆರ್ಡರ್ಗೆ ಹೋಗ್ಬೇಕಲ್ಲ ಅದಕ್ಕೆ. ಆ್ಯಂಡ್ ಇನ್ನೊಂದು ನಿಮ್ಗೆಲ್ಲರಿಗೂ ಹೇಳಿಲ್ಲ, ನಾಳೆ ಈವ್ನಿಂಗ್ ಸಾನ್ವಿ ಗೊತ್ತಲ್ವ, ನನ್ನ ಕಸಿನ್ ಸಿಸ್ಟರ್ ಮಗಳು ಸಾನ್ವಿ, ಅವ್ರ ಮನೆಗೆ ಗೃಹ ಪ್ರವೇಶ. ಸಾನ್ವಿ ಗೃಹ ಅಂತ ಏನೋ ನೇಮ್ ರಿಲೇಟೆಡ್ ಸಾನ್ವಿ ಅಂತಲೇ ಇಟ್ಟಿದ್ದಾರೆ ಮನೆಗೂ ಹೆಸರು. ಸೊ ಸಡನ್ನಾಗಿ ಫಿಕ್ಸ್ ಆಗಿದ್ದು ಸಿಂಪಲ್ ಗೃಹ ಪ್ರವೇಶ. ಸೊ ನಾಳೆ ಅದೊಂದು ಅಟೆಂಡ್ ಮಾಡಬೇಕು. ಆ್ಯಕ್ಚುಲಿ ನಾಳೆ ನಾಡಿದ್ದು 2 ದಿನ ಅಟೆಂಡ್ ಮಾಡಬೇಕಿತ್ತು, ಬಟ್ ನಾಡಿದ್ದು ನನಗೆ ಆರ್ಡರ್ ಇರೋ ಕಾರಣ ನಾಳೆ ಹೋಮಕ್ಕೆ ಹೋಗಿ ಅಟೆಂಡ್ ಮಾಡ್ಕೊಂಡು ಬರ್ತೀನಿ. ನಾನು ಹೇಳಿದೆ ನನಗೆ ಆರ್ಡರ್ ಇದೆ ಈ ಥರ ಎಲ್ಲ ಅಂತ, ಬಟ್ ಪಾಪ ಅವ್ರಿಗೂ ಡೇಟ್ ಸಿಕ್ಕಿಲ್ಲ, ಹಾಗಾಗಿ ಇಮಿಡಿಯೇಟ್ ಮಾಡಬೇಕಾಗಿ ಬಂತು. ಸಿ ಯು ಆಲ್ ಟುಮಾರೋ ಒನ್ಸ್ ಐ ಆಮ್ ರೆಡಿ ಫಾರ್ ದ ಶೂಟ್. ಆ್ಯಂಡ್ ಶೂಟ್ ಎಲ್ಲ ಆಗಿ ಮೇಕಪ್ ಲುಕ್ ಅದೇ ಹೆಂಗೆ ಕ್ರಿಯೇಟ್ ಮಾಡಿದೆ ಅದೊಂದು ತೋರಿಸ್ತೀನಿ. ಅದಾದಮೇಲೆ ಈವ್ನಿಂಗ್ ವಿಲ್ ಗೋ ಫಾರ್ ಗೃಹ ಪ್ರವೇಶ. ಆ್ಯಂಡ್ ನಾಡಿದ್ದು ಅಗೇನ್ ಕ್ಲೈಂಟ್ ಕುಣಿಗಲ್ಗೆ ಹೋಗ್ತೀವಿ, ಎಂಗೇಜ್ಮೆಂಟ್ ಇರೋದು. ಸೊ ಎಂಗೇಜ್ಮೆಂಟ್ ಲುಕ್ ಆಲ್ ದಟ್ ಎಲ್ಲ ಐ ವಿಲ್ ಟೇಕ್ ಯು ಆಲ್ ಥ್ರೂ ಮೈ ವ್ಲಾಗ್ಸ್. The next morning. Hi you guys, good morning. Super duper fresh and ready as I said. ನೆನ್ನೆನೇ ಹೇಳಿದ್ನಲ್ಲ ದಟ್ ಟುಡೇ ಐ ಹ್ಯಾವ್ ಅ ಶೂಟ್ ಅಂತ. ಅದಕ್ಕೆ 9:45ಗೆ ರೆಡಿ ಆಗಬೇಕಿತ್ತು, ಈಗ 10:15. ಸೊ ಈಗ ರೆಡಿ ಆಗಿದ್ದೀನಿ, ಹೋಗಿ ಶೂಟ್ ಮಾಡಬೇಕು. ಎಲ್ಲೂ ಇಲ್ಲ, ಸಮತ್ವದಲ್ಲೇ ಶೂಟ್ ಮಾಡ್ತಾ ಇರೋದು. ಬಂದು ಅಗೇನ್ ಐ ವಾಂಟ್ ಟು ಗೆಟ್ ರೆಡಿ, ಯಾಕಂದರೆ ಹೇಳ್ದಂಗೆ ತೇಜು ಮನೆ, ಸಾನು ಮನೆ ಗೃಹ ಪ್ರವೇಶ. ಸೊ ಅಲ್ಲಿಗೆ ಹೋಗಬೇಕು. ಕಮ್ ಲೆಟ್ಸ್ ಗೋ, ಲೆಟ್ಸ್ ಡೂ ಇಟ್. ಇವತ್ತು ಆ್ಯಕ್ಚುಲಿ ಶೂಟ್ ಇಟ್ಕೊಂಡಿರಲಿಲ್ಲ, ಮೊನ್ನೆ ಮುಗಿಬೇಕಿತ್ತು. ಸೊ ಮಾಡೆಲ್ ಕೆಲವೊಂದು ಬ್ಯುಸಿ ಇದ್ದಿದ್ದ ಕಾರಣ ಇವತ್ತು ಮಾಡ್ತಾ ಇದ್ದೀವಿ.
ಡನ್ ವಿತ್ ಫೋಟೋಶೂಟ್ ಆ್ಯಂಡ್ ಎವ್ರಿಥಿಂಗ್. ಟೈಮ್ 2 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಬೇಕು ಅಂದ್ಕೊಂಡ್ವಿ. ಟೈಮ್ 2 ಗಂಟೆ, ಬಟ್ ಓಕೆ, ಇಟ್ ಕೇಮ್ ಔಟ್ ವೆಲ್. ಫಸ್ಟ್ ಎಕ್ಸ್ಪೀರಿಯನ್ಸು, ನೋಡೋಣ ಹೆಂಗೆ ಏನು ಅಂತ. ಒನ್ಸ್ ಮಂಡೇ ಟ್ಯೂಸ್ಡೇ ಎಡಿಟ್ ಆಗಿ ಸಿಕ್ಕಿದ್ಮೇಲೆ ಫೋಟೋಸ್ ಗೊತ್ತಾಗುತ್ತೆ. ಐ ಆಮ್ ಸೂಪರ್ ಡೂಪರ್ ಗ್ಲಾಮ್ ಅಪ್ ಆ್ಯಂಡ್ ರೆಡಿ. ಸಾರಿದು ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಿದ್ದೀನಿ, ಬಟ್ ಟೈಮ್ ಇರಲಿಲ್ಲ. ಯಾಕಂದರೆ ಶೂಟ್ ಮುಗಿಸ್ಕೊಬಂದು ಬ್ರಷಸ್ ಎಲ್ಲ ತೊಳೆದು ಸೊ ಆಲ್ ದ್ಯಾಟ್ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ದಿಸ್ ಈಸ್ ಹೌ ಮೈ ಸಾರಿ ಈಸ್ ಲುಕ್ಕಿಂಗ್. ಇದು ನಾನು ಸಿದ್ದಿ ಸಿಲ್ಕ್ಸಲ್ಲೂ ನೋಡಿದ್ದೆ. ಆಮೇಲೆ ಕರಿಷ್ಮಾ ಸಿಲ್ಕ್ಸ್ ವಿಜಯನಗರ ಅತ್ತಿಗುಪ್ಪೆ ಹತ್ರ ಹೋಗಿ ತೊಗೊಂಬಂದಿರೋದು. ಈ ಸಾರಿ ವ್ಲಾಗ್ ನೋಡಿರ್ತೀರ. ದಿಸ್ ಈಸ್ ಹೌ ಮೈ ಸಾರಿ ಈಸ್ ಲುಕ್ಕಿಂಗ್. ಆ್ಯಂಡ್ ಬ್ಲೌಸ್ ಆಬ್ವಿಯಸ್ಲಿ ಯಾರು ನನ್ನ ಬ್ಲೌಸ್ ಸ್ಟಿಚಸ್ ಮಾಡೋದು? ಸಮತ್ವ. ದಿಸ್ ಈಸ್ ಹೌ ಐ ಆಮ್ ಲುಕ್ಕಿಂಗ್. ಆ್ಯಂಡ್ ಇನ್ನೊಂದು ಹೇಳಬೇಕು, ಇಯರಿಂಗ್ಸ್ ಹೆಂಗೋ ಜುಗಾಡ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇವಾಗ ಗೋಲ್ಡ್ ಇಯರಿಂಗ್ಸ್ ಹಾಕಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಆ್ಯಂಡ್ ಟೈಮೂ ಇಲ್ಲ. ಲಾಸ್ಟ್ ವ್ಲಾಗಲ್ಲಿ ಜಯನಗರಕ್ಕೆ ಹೋಗಿದ್ನಲ್ಲ, ಅವಾಗ ತೊಗೊಂಡಿದ್ದು ಇಯರಿಂಗ್ ಇದು. ಐ ನೋ ನಾವೇ ಲೇಟ್ ಅನ್ಸುತ್ತೆ ಆ್ಯಕ್ಚುಲಿ ಹೋಗ್ತಾ ಇರೋದು. ಇವಾಗ ಎಲ್ಲ ಬಂದ್ಬಿಟ್ಟಿದ್ದಾರೆ, ಮಂಡ್ಯದಿಂದನೂ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಶರದ್ ಈಸ್ ಹಿಯರ್. ಬಂದ ತಕ್ಷಣ ಅವಳೇ ವೆಲ್ಕಮ್ ಮಾಡಂಗಾಯ್ತು. ಯಾರಿದು? ಇಲ್ಲ ತಾತ ಅಲ್ಲಿದೆ ತಾತ, ಇಲ್ಲ ಅಜ್ಜಿ ಇರೋದು. ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ಆ್ಯಕ್ಚುಲಿ. ದಿಸ್ ಇಸ್ ಸಾನ್ವಿ ರೂಮಾ? ಹಾಂ, ತೇಜು ರೂಮ್ ಇದು. ಓಕೆ. ಓಹ್, ಇದು ಕ್ಲಾಸೆಟ್ಟು ಮೀನ್ ವಾರ್ಡ್ರೋಬ್ಸ್ ಇಲ್ಲಿದೆ, ಅಲ್ಲೂ ಇದೆ ವಾರ್ಡ್ರೋಬ್ಸು, ಇಲ್ಲೂ ಇದೆ. ಆ್ಯಂಡ್ ಇಲ್ಲಿ ವಾಶ್ರೂಮ್. ಓಕೆ, ನಮ್ಮ ಸಾನ್ವಿ ರೂಮ್ ನೋಡೋಣ ಈಗ. ಓಕೆ, ಇಲ್ಲಿ ಸಾನ್ವಿ ರೂಮು. ಓಹೋ, ಇದು ಎಸ್ ಅಂತ ಬರ್ಸಿದ್ದಾಳಂತೆ. ಓಕೆ. ಓಹೋ, ಸಾನ್ವಿ ರೂಮಲ್ಲಿ ಏನು ವಾರ್ಡ್ರೋಬ್ಸ್ ಮೇಲೆ ವಾರ್ಡ್ರೋಬ್ಸು, ಫುಲ್ ವಾರ್ಡ್ರೋಬ್ಸು, ಬೆಡ್ಡು. ಓಕೆ, ಕ್ಲಾಸೆಟ್ ಮಾಡಿಸ್ಕೊಂಡವಳೆ. ನೈಸ್. ಇದು ಮಿರರ್. ಆ್ಯಂಡ್ ಇಲ್ಲಿ ಮತ್ತೆ ಕ್ಲಾಸೆಟ್ ಥರ ಮಾಡಿಸ್ಕೊಂಡವಳೆ. ಆ್ಯಂಡ್ ವಾಶ್ರೂಮ್. ಓಕೆ, ನೈಸ್. ಓಪಿನೋ ಏನೋ ಅಂತಾರಲ್ಲ, ಈ ಥರ ಬಂದಿದೆ. ನೈಸ್. ಆ್ಯಂಡ್ ಇಲ್ಲಿ ನೋಡಿ ಫುಲ್ ಸ್ಪೇಸು. ಇದು ಸ್ಪೇಸ್ ಮಾಡ್ಕೊಂಡಿರೋದೇ ಪಾರ್ಟಿ ಮಾಡೋಕ್ಕಂತೆ ನಮ್ಮ ಭಾವ. ಫುಲ್ ಎಲ್ಲರೂ ಬಂದಾಗ ಪಾರ್ಟಿ ಮಾಡೋದಕ್ಕೆ ಇದು ಸ್ಪೇಸ್ ಮಾಡ್ಕೊಂಡಿರೋದು, ಮನೆಗೆ ಜಾಯಿಂಟ್ ಮಾಡದೇ ಇರೋದು. ನೈಸ್. ಹಾಂ, ಬಾಲ್ಕನಿದು ಇದೆ ಆ ಕಡೆ, ಗೊತ್ತಾಯಿತು. ಏನು ಮಾಡೋದು, ನಾನು ಫುಲ್ ನೀಟಾಗಿ ಅಟೆಂಡ್ ಮಾಡ್ತೀನಿ ಈ ಫಂಕ್ಷನ್ ಇದೆಲ್ಲ ಅಂದ್ಕೊಂಡಿದ್ದೆ. ಬಿಕಾಸ್ ಆಫ್ ಮೈ ಆರ್ಡರ್ಸ್ ಆ್ಯಂಡ್ ಆಲ್ ದಟ್ ಐ ಕುಡೆಂಟ್. ಆ್ಯಂಡ್ ಮನೆ ಲಾಸ್ಟ್ ಟೈಮೇ ನೋಡಿದೆ, ಇವಾಗ ಕಂಪ್ಲೀಟ್ ಆದಮೇಲೆ ಇನ್ನೂ ರಿಚ್ ಆಗಿ ಕಾಣ್ತಿದೆ. ಇದೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ. ಫ್ರಂಟ್ ಕಾಣುತ್ತೆ. ನೈಸ್. ಇಲ್ಲೂ ಎಕ್ಸ್ಟ್ರಾ ಸ್ಪೇಸ್, ಅಂದರೆ ಕಾರ್ನರ್ ಥರ ಕ್ರಾಸಲ್ಲಿ ಬಂದಿದೆಯಲ್ಲ ಅದಕ್ಕೆ. ಇದು ಅವ್ರಿಗೆ ಕಿಚನ್ ಬಾರ್ ಹೇಳಿದ್ನಲ್ಲ, ಅದೆಲ್ಲ ಮಾಡ್ಕೋಬೇಕು ಪಾರ್ಟಿ ಹಾಲ್ ಅನ್ನೋ ಪ್ಲ್ಯಾನ್ ಇದೆ. ಆ್ಯಂಡ್ ಇಲ್ಲಿ ದೇವ್ರ ಮನೆಗೆ ಡೈರೆಕ್ಟ್ ಲೈಟ್ ಹೋಗೋ ಥರ ಸ್ಕೈ ಲೈಟು ಇದು ಬಿಟ್ಟಿದ್ದಾರೆ. ಆ್ಯಂಡ್ ಮಿಡಲಲ್ಲೂ, ಮನೆ ಮಿಡಲಲ್ಲೂ ಕೂಡ ಬಿಟ್ಟಿದ್ದಾರೆ. ಫೋಟೋಶೂಟ್ ನಡೀತಿದೆ ಶರದಿ ಪ್ರೀತಮ್ದು. ಸುಳ್ಳು ಕೂತಿರೋದು ಕೊಟ್ಕೊಂಡು ಅದೆಲ್ಲ ಜೀನ್ಸ್ ಅಲ್ಲೇ ಬರ್ತಿದೆ. ಸೂಪರ್. ಸ್ಮೈಲ್ ಕೊಡು. ಸ್ಮೈಲ್. ಕಣ್ಣಿ ನೋಡು ಹೆಂಗೆ ಲಿಪ್ಸ್ ಮಾಡಮ್ಮ, ಹೆಂಗೆ ಚಾಕ ಇಷ್ಟೊತ್ತಂಗೆ ಡಲ್ಲಾಗಿ ನಿಂತಿದ್ದವಳು ಈಗ ಚಾರ್ಜ್ ಆಗಿ. ಬಾಯ್. The next morning. Hi you guys, good morning. This is the next day. ಇವಾಗ 3 o'clock ಟೈಮ್.
ನಾನು ಪ್ರೀತಮ್ ಎದ್ದು ರೆಡಿಯಾಗಿದ್ದೀವಿ. 3 o'clockಗೆ ಹೊರಡೋ ಅವಶ್ಯಕತೆ ಇಲ್ಲ, ಬಟ್ ನಮ್ಮ ಬೆಂಗಳೂರು ಗೊತ್ತಲ್ಲ, 1 ಡಿಸ್ಟೆನ್ಸ್ ಎಷ್ಟು ಅಂತ. ಬಿಕಾಸ್ ನನ್ನ ಹೇರ್ ಆರ್ಟಿಸ್ಟ್ನ ನಾನು ಪಿಕ್ ಮಾಡಬೇಕು. ಅವ್ರ ಮನೆಗೆ ಹೋಗಿ ಪಿಕ್ ಮಾಡೋಷ್ಟರಲ್ಲೇ ನಂಗೆ 40 minutes ಬೇಕು. ಅದಕ್ಕೆ ನಾನು ಅಲ್ಲಿಂದ 4 ಹಂಗೆ ನಾವು ಹೊರಟ್ರೆ ಕುಣಿಗಲ್ಗೆ 4:30 ಹಂಗೆ. ಸೊ ನಾವು ರೀಚ್ ಆಗೋಷ್ಟರಲ್ಲಿ 6:30 ಆಗುತ್ತೆ. ಸೊ ಅಲ್ಲಿಗೆ ಪರ್ಫೆಕ್ಟ್ ಆಗುತ್ತೆ ನಮಗೆ. ಅಲ್ಲಿ ಮಾರ್ನಿಂಗ್ 3 o'clock ಇವಾಗ. ಐ ಡೋಂಟ್ ನೋ ಹೆಂಗೆ ಐ ಆಮ್ ಕಮಿಂಗ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂತ. Come, let's go, let's do this together. I want all this strength, courage and all that ಅನಿಸ್ತಿದೆ ಇವಾಗ. ಬಿಕಾಸ್ ಆಫ್ ಯು ಆಲ್ ದಿಸ್ ಈಸ್ ಆಲ್ ಹ್ಯಾಪನಿಂಗ್. ಸೊ ಇವಾಗ ನೀವೇ ನನಗೆ ಸ್ಟ್ರೆಂತ್, ಕರೇಜ್ ಎಲ್ಲ ಕೊಡಬೇಕು. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಆಲ್ ದ್ಯಾಟ್. ಥ್ಯಾಂಕ್ ಯು. ಬಿಕಾಸ್ ಆಲ್ಮೋಸ್ಟ್ ಈ ಮೇಕಪ್ ಬುಕ್ಕಿಂಗ್ಸ್ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ. 2 people are trusting me and giving me all these orders, bookings and all that. So I want to be thankful, grateful always. ಮಧ್ಯಾಹ್ನ ಇವಾಗ 2 o'clock ಅಲ್ಲ, ಇನ್ನೂ 1:15 ಈಗ. ಆಲ್ರೆಡಿ ಐ ಮೀನ್ ಕನಕಪುರ ರೋಡ್ ಅರಮನೆ ದೊನ್ನೆ ಬಿರಿಯಾನಿ ಹತ್ರ ಪ್ರೀತಮ್ ಸ್ಟಾಪ್ ಕೊಟ್ಟಿದ್ದಾನೆ. ತುಂಬ ಹೊಟ್ಟೆ ಹಸಿತಿದೆ. ಸೊ ಊಟ ಮಾಡಿಕೊಂಡು ವಿಲ್ ಗೋ ಟು ಹೋಮ್. ಪಕ್ಕದ ರೋಡೇ ಮನೆ. ನಮ್ಮಮ್ಮ ಉಪ್ಸಾರು ಕೂಡ ಮಾಡಿದ್ದಾರೆ. ನನಗೆ ಮನೆಗೆ ಹೋಗಿ ತಿನ್ನೋಕ್ಕೆ ಇಷ್ಟ, ಬಟ್ ವಾಟ್ ಟು ಡು, ಪ್ರೀತಮ್ ವಾಂಟ್ಸ್ ಟು ಹ್ಯಾವ್ ಹಿಯರ್. ಎನಿಹೋ ಪಾಪ ಅವನು ಇಷ್ಟೊತ್ತು ಬಂದಿದ್ದಾನಲ್ವಾ, ಸೊ ವಿಲ್ ಹ್ಯಾವ್ ಹಿಯರ್. ಡನ್ ವಿತ್ ಫುಡ್ ಲಂಚ್. ಓ ಮೈ ಗಾಡ್, ಎಷ್ಟು ಬೇಗ ರೀಚ್ ಆಗಿದ್ದೀವಿ. ಎಷ್ಟು 1 hour ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಬಟ್ ದ ಲುಕ್ಸ್, ಮೇಕಪ್, ಸಾರಿ ಡ್ರೇಪಿಂಗ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಎವ್ರಿಥಿಂಗ್ ಕೇಮ್ ಔಟ್ ಸೋ ವೆಲ್. ಬ್ರೈಡ್ ನೋಡಿದ್ರಲ್ಲ, ಶಿ ಈಸ್ ಡಸ್ಕಿ ಸ್ಕಿನ್, ಬ್ಯೂಟಿಫುಲ್ ಆ್ಯಕ್ಚುಲಿ. ಆ ಕಲರು ನಮ್ಮ ಇಂಡಿಯನ್ ಸ್ಕಿನ್ ಟೋನು ಸಕ್ಕದಾಗಿ ಬಂತು ಲುಕ್ಕು. ಅವ್ರ ಸ್ಕಿನ್ ಟೋನೇ ಇರಬೇಕಿತ್ತು, ಏನು ಲೈಟ್ ಮಾಡಬಾರ್ದು ಅಥವಾ ಗ್ರೇಯಿಶ್ ಆಗಿಬಿಡುತ್ತಲ್ಲ ಆಲ್ಮೋಸ್ಟ್ ಡಸ್ಕಿ ಸ್ಕಿನ್ ಮೇಲೆ ನಾವು ತುಂಬ ಲೈಟ್ ಕಾಂಪ್ಲೆಕ್ಷನ್ ಹಾಕಿದ್ರೆ. ಸೊ ಆ ಥರ ನನಗೇನು ಲೈಟ್ ಮಾಡೋದು ಅವೆಲ್ಲ ಬೇಡ ಅಂದಿದ್ರು. ಸೊ ಅವ್ರ ಸ್ಕಿನ್ ಟೋನೇ ಮ್ಯಾಚ್ ಮಾಡಿದೆ. ಇಟ್ ಕೇಮ್ ಔಟ್ ಸೋ ವೆಲ್. ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಕೂಡ ತುಂಬಾ ಇಷ್ಟಪಟ್ಟರು. ನನಗೆ ತುಂಬ ಖುಷಿ ಆಯಿತು. ಹೇರ್ ಆ್ಯಂಡ್ ಸಾರಿಗೆ ಬಂದಿದ್ದವರು ಅಷ್ಟೇ. ಶಿ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್. ಇದುವರೆಗೂ 4-5 ಆರ್ಡರ್ಸ್ ಏನು ಮಾಡಿದ್ದೀನಿ, ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸು. ಸೊ ಇವತ್ತು ಬ್ರೈಡ್ ಮಾಡಿದೆ, ಇವರು ನಮ್ಮ ಸಬ್ಸ್ಕ್ರೈಬರೇ. ಎಷ್ಟು ಜೆನ್ಯೂನ್ ಅನಿಸ್ತಾರೆ ಎಲ್ಲರೂ. ಆ್ಯಂಡ್ ಐ ಲೈಕ್ ಗಿವಿಂಗ್ ಸೋ ಲವ್ ಟು ಮೀ. ಐ ಲೈಕ್ ನನಗೆ ಅದು ತೊಗೊಳಕ್ಕೆ ಗೊತ್ತಾಗ್ತಿಲ್ಲ ಹೆಂಗೆ ಅಂತ. ಬಿಕಾಸ್ ಈಗ 3-4 ಜನನೂ ಅಷ್ಟೇ, ದೇ ಗೇವ್ ಸೋ ಮಚ್ ಲವ್ ಟು ಮೀ. ಆ್ಯಂಡ್ ಇವತ್ತು ಹೋಗಿದ್ದು ಅಷ್ಟೇ, ದೇ ವರ್ ಲೈಕ್ ಜಮ್ ಆಫ್ ಅ ಪರ್ಸನ್ಸ್ ಅನ್ನೋ ಥರ. ಐ ಲವ್ ದೆಮ್ ಆ್ಯಕ್ಚುಲಿ. ದ 3 girls, ನಾವು 3 ಹುಡುಗಿರಿಗೆ ಏನು ರೆಡಿ ಮಾಡಿದ್ವಿ ಸಿಸ್ಟರ್ಸು, ತುಂಬಾ ಇಷ್ಟ ಆದರು ಎಲ್ಲರೂ. ಆ್ಯಂಡ್ ದ ಹೋಲ್ ಫ್ಯಾಮಿಲಿ ಆ್ಯಂಡ್ ಆಲ್ ದ್ಯಾಟ್. ಡನ್ ವಿತ್ ಮೈ ಬ್ರೈಡ್. ಐ ಆಮ್ ಹ್ಯಾಪಿ. ದಿಸ್ ಇಸ್ ಹೌ ಮೈ ವೀಕೆಂಡ್ಸ್ ಆರ್ ಗೋಯಿಂಗ್. ಬೇಗ ಬಂದಿದ್ರೆ ಅಥವಾ ಇಷ್ಟು ಎಕ್ಸಾಸ್ಟ್ ಆಗಿಲ್ಲ ಅಂದಿದ್ರೆ ಹಾಗೆ ಆನ್ ದ ವೇ ತೇಜು ಮನೆಗೆ ಹೋಗೋಣ ಅಂತ. ಬಿಕಾಸ್ ಇವತ್ತೇ ಅಲ್ಲ ಮೇನ್ ಗೃಹ ಪ್ರವೇಶ ಅಂದ್ಕೊಂಡಿದ್ವಿ, ಬಟ್ ನಾನು ಹೇರ್ ಆರ್ಟಿಸ್ಟ್ನೆಲ್ಲ ಡ್ರಾಪ್ ಮಾಡಬೇಕಿತ್ತು, ಹಾಗಾಗಿ ಕನ್ವೀನಿಯೆಂಟ್ ಆಗಲಿಲ್ಲ. ನೀವು ನೆನ್ನೆ ಅಟೆಂಡ್ ಮಾಡಿದ್ದು ಒಳ್ಳೇದಾಯಿತು.